ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಎಕ್ಸಾಮನ್ನು ಇವತ್ತೇ ಕಂಡಕ್ಟ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತಿನ ದಿನವೇ ಅವ್ರೇನು ಮಾಡಿದಾರೆ, ಪ್ರಾವಿಸ್ನಲ್ ಕೀ ಆನ್ಸರನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಮತ್ತು ಅಬ್ಜೆಕ್ಷನ್ಸನ್ನು ಯಾವಾಗ ಫೈಲ್ ಮಾಡಬೇಕು, ಎಲ್ಲಿ ಫೈಲ್ ಮಾಡ್ಬೇಕಂತಂದೇಳಿ ಈ ಒಂದು ವಿಡಿಯೋದಲ್ಲೇ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಓಕೆನಾ? ಲೈಕ್ ಬಟನ್ ಇರುತ್ತೆ, ಲೈಕ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿರಿ. ಬನ್ನಿ ಈಗ ನೋಡ್ತಾ ಹೋಗೋಣ. 7/12/2025ರಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಅದೇ ರೀತಿಯಾಗಿ 7/12/2025ರಂದು ಪ್ರಾವಿಸ್ನಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಅಂದರೆ ತಾತ್ಕಾಲಿಕ ಉತ್ತರಗಳನ್ನು ಅವ್ರೇನು ಮಾಡಿದರೆ ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡ್ತಾ ಇರ್ಬೋದು ನೀವು, ಪತ್ರಿಕೆ 1 ಮತ್ತು ಪತ್ರಿಕೆ 2ಗೆ ಸಂಬಂಧಪಟ್ಟಂತೆ ಏನಾದರೂ ಕೀ ಉತ್ತರಗಳಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕು. ಓಕೆನಾ? ದಿನಕ್ಕೆ ಯಾವತ್ತಪ್ಪ ಅಂತಂದರೆ 9/12/2025ರಿಂದ 12/12/2025ರವರೆಗೆ ಏನು ಮಾಡಬೇಕಾಗುತ್ತೆ, ನೀವು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕು. ಓಕೆನಾ? ಸಂಜೆ 5:30ರವರೆಗೆ ನಿಮಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಆ ಒಂದು ಟೈಮಿಂಗ್ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕು. ವಿತ್ ಪ್ರೂಫ್ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಬನ್ನಿ, ಯಾವ ಒಂದು ವೆಬ್ಸೈಟಲ್ಲಿ ನೀವು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡ್ಬೇಕಂತಂದರೆ https://schooleducation.karnatakagovernment.in ಹೋಗಿ ನೀವು ಆನ್ಲೈನ್ ಮುಖಾಂತರ OTPಯನ್ನು ಎಂಟ್ರಿ ಮಾಡಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಹೆಸರನ್ನು ಹಾಕಿ ಮತ್ತು ಯಾವ ಕ್ವಶನ್ಗೆ ನೀವು ಪ್ರೂಫ್ ಜೊತೆಗೆ ನೀವು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡ್ತಿದ್ರೆ ಅದೆಲ್ಲ ಡೀಟೇಲ್ಸನ್ನು ಫಿಲಪ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕಾಗುತ್ತೆ. ಓಕೆನಾ? ಆಧಾರ್ ಮತ್ತು ದಾಖಲೆಗಳು 500 KB ಒಳಗಡೆ ಇರಬೇಕಂತಂದು ಹೇಳಿರುವಂಥದ್ದನ್ನು ನೀವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟು ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಪೇಪರ್ 1ಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಕನ್ನಡ, ಇಂಗ್ಲೀಷು, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ್ ಹಲವಾರು ಭಾಷೆಗಳಲ್ಲಿ ಅವರೇನು ಮಾಡಿದ್ದಾರೆ, ಕೀ ಉತ್ತರವನ್ನು ಬಿಟ್ಟಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ನಿಧಾನಕ್ಕೆ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನಿಧಾನಕ್ಕೆ ನೋಡ್ತಾ ಹೋಗ್ರಿ. ಏನಾದರೂ ಫಾಸ್ಟ್ ಅಂತಂದೇಳಿ ಅನಿಸಿದರೆ ನೀವೇನು ಮಾಡಿರಿ, 0.25 ಇಟ್ಕೊಂಡು ನೀವೇನು ಮಾಡಿರಿ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡೋದ್ರಿಂದ ನಿಮಗೇನು ಉತ್ತರಗಳು ಸಿಗಲ್ಲ. ಓಕೆನಾ? ಬನ್ನಿ ನೋಡ್ತಾ ಇರ್ಬೋದು, ಇದು ಪೇಪರ್ 1ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೀ ಉತ್ತರಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಓಕೆನಾ? ಏನಾದರೂ ಈ ಉತ್ತರಗಳಲ್ಲಿ ಡೌಟ್ಗಳಿದ್ದರೆ, ನಿಮಗೆ ತಪ್ಪುಗಳು ಕಂಡು ಬಂದರೆ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಿರಿ. ಓಕೆನಾ? ನೆಕ್ಸ್ಟ್ ಸಬ್ಜೆಕ್ಟು ಸೋಷಿಯಲ್ ಸೈನ್ಸ್ ಪೇಪರ್ 2ಗೆ ಸಂಬಂಧಪಟ್ಟಂತೆ ಇಲ್ಲೇನು ಮಾಡಿದರೆ ಕೀ ಆನ್ಸರ್ಸನ್ನು ಬಿಟ್ಟಿರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆನಾ? ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನಿಧಾನಕ್ಕೆ ನೋಡ್ಕೊಳ್ರಿ. ಓಕೆನಾ? ಏನಾದರೂ ಸ್ವಲ್ಪ ಸ್ಪೀಡ್ ಅನಿಸಿದರೆ 0.25 ಇಟ್ಕೊಂಡು ನೋಡ್ತಾ ಹೋಗಿ. ಓಕೆನಾ? ಎಲ್ಲ ಸಬ್ಜೆಕ್ಟ್ದು ಇಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವ್ರು ಏನು ಮಾಡಿದ್ದಾರೆ, ಬಿಟ್ಟಿರುವಂಥದ್ದು. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅದನ್ನು ಕೂಡ ಬಿಟ್ಟಿದ್ದಾರೆ, ಅದನ್ನು ಕೂಡ ನೀವು ಗಮನಿಸ್ಬೋದು. ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿರಿ. ಓಕೆನಾ? ನೆಕ್ಸ್ಟ್ ಪೇಪರ್ 2 ಎಲ್ಲ ನೀಟಾಗಿ ಬಿಟ್ಟಿರುವುದನ್ನು ನಾವು ಗಮನಿಸ್ಬೋದು. ಇಷ್ಟು ಬೇಗ ಕೀ ಆನ್ಸರನ್ನು ಬಿಟ್ಟಿರುವಂಥದ್ದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಆಗಿರುತ್ತೆ. ಓಕೆನಾ? ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು PDF ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿರಿ. ಈ ಒಂದು PDF ನಾನು ಅಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ಮ ಉತ್ತರಗಳನ್ನು ಚೆಕ್ ಮಾಡ್ಕೊಳ್ರಿ. ನಿಮಗೇನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ನೀವೇನು ಮಾಡಿರಿ, ಅಬ್ಜೆಕ್ಷನ್ಸನ್ನು ಫೈಲ್ ಮಾಡ್ತಾ ಹೋಗ್ರಿ. ಓಕೆನಾ? ಗುಡ್ ಲಕ್.